ಇನ್ನೂ ಅಜೆಂಡಾ ನೋಡಿಲ್ಲ, ನಾಳೆ ಕ್ಯಾಬಿನೆಟ್ ಅಜೆಂಡಾ ನೋಡಿಲ್ಲ. ಬಟ್ ನಾವೇ 160 ಕೋಟಿ ಖರ್ಚು ಮಾಡಿ ಸೋಷಿಯೋ ಎಕನಾಮಿಕಲ್ ಸರ್ವೆ ಮಾಡಿಸಿದ್ದೀವಿ. ಕಾಂಗ್ರೆಸ್ ಪಾರ್ಟಿ AICC ಕೂಡ ಜಾತಿ ಗಣಪತಿ ಆಗಬೇಕು, ಜನ ಹೇಗೆ ಬದುಕ್ತಾ ಇದ್ದಾರೆ, ಪ್ರತಿಯೊಬ್ಬ ಪ್ರಜೆನೂ ಅನ್ನೋದು ಗೊತ್ತಾಗಬೇಕು, ಅದರ ಮೇಲೆ ನಮ್ಮ ಯೋಜನೆ ಮತ್ತು ಹಣಕಾಸಿನ ವಿನಿಯೋಗ ಆಗಬೇಕು ಅನ್ನೋ ಉದ್ದೇಶನ ಇಟ್ಕೊಂಡಿದೆ. ಅಜೆಂಡಾ ಬಂದಿಲ್ಲ ಇನ್ನು, ನಾಳೆ ಹಿಡಿತೀವೋ ಇಲ್ವೋ ಅಂತ. ಬಟ್ ನಾವು ಜಾತಿ ಗಣತಿ ಆಗಬೇಕು ಅನ್ನೋ ಉದ್ದೇಶದಿಂದನೇ ಸಮಿತಿ ಮಾಡಿ 160 ಕೋಟಿ ಖರ್ಚು ಮಾಡಿ ವರದಿ ಸಿದ್ಧ ಆಗಿದೆ. ಇಲ್ಲ, ಇದು ಹಳೆ ವಿಷಯ, ಹೊಸದೇನಲ್ಲ. ಈಗ ಆಲ್ರೆಡಿ ಹಿಂದೆ 2013-18 ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಿದ್ದ 160 ಕೋಟಿ ಖರ್ಚು ಮಾಡಿ ಕಾಂತರಾಜ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ಮಾಡಿ, ಆ ನಂತರ ಈಗ ನಮ್ಮ ಹೆಗ್ಡೆಯವರು ಅದನ್ನು ಮುಂದುವರಿಸಿದ್ದಾರೆ. ಅದು ಒಂದು ಸೋಷಿಯೋ ಎಕನಾಮಿಕಲ್ ಸರ್ವೆ, ಯಾರು ಪರನೂ ಇಲ್ಲ, ಯಾರು ವಿರೋಧನೂ ಇಲ್ಲ. ಇಟ್ಸ್ ಎ ಸೋಷಿಯೋ ಎಕನಾಮಿಕಲ್ ಸರ್ವೆ ಆಫ್ ದಿ ಪೀಪಲ್ ಆಫ್ ದಿ ಸ್ಟೇಟ್. ಇದು ಹೊಸ ವಿಷಯ ಅಲ್ವೇ ಇಲ್ಲ, ಡೈವರ್ಟ್ ಮಾಡೋ ಪ್ರಶ್ನೆನೂ ಇಲ್ಲ, ಏನು ಖಾಲಿನೂ ಇಲ್ಲ, ಅನವಶ್ಯಕ. ಕುರ್ಚಿ ಕಂಟಕ ಬರ್ತಕ್ಕ, ಕುರ್ಚಿ ಅಲ್ಲಿ ಭದ್ರವಾಗಿದೆ, ಕಂಟಕ ಅನ್ನೋದು ಇಲ್ಲವೇ ಇಲ್ಲ. ಎಲ್ಲಿದೆ? ಕಾಂಗ್ರೆಸ್ ಸರ್ಕಾರ 5 ವರ್ಷ ಸುಭದ್ರವಾಗಿ ತನ್ನ ಅವಧಿಯನ್ನು ಪೂರೈಸಿ 2028ಕ್ಕೆ ಮತ್ತೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ. ಸಿದ್ದರಾಮಯ್ಯನವರೇ ಭದ್ರವಾಗಿ ಕುರ್ಚಿಯಲ್ಲಿ ಇದ್ದಾರೆ, ಅವರು ಆಡಳಿತ ಮಾಡ್ತಾ ಇದ್ದಾರೆ. ಆಡಳಿತವನ್ನು ಅದೇ ಕುರ್ಚಿಯಲ್ಲಿ ಮುಖ್ಯಮಂತ್ರಿಯಾಗಿ ಮುಂದುವರಿಸ್ತಾರೆ. ಸತೀಶ್ ಜಾರಕಿಹೊಳಿ ಅವರು ಸುರ್ಜೇವಾಲಾ ಅವರನ್ನ ಭೇಟಿ ಮಾಡಿ ಅಧ್ಯಕ್ಷ ಸ್ಥಾನದ ಬಗ್ಗೆ ಸ್ಪಷ್ಟತೆಯನ್ನ ಕೇಳಿದ್ದಾರೆ. ಇಲ್ಲ ಅವರೇ ಮುಂದುವರಿಸ್ತಾರೆ, ಹೊಸಬರನ್ನ ಆಯ್ಕೆ ಮಾಡ್ತೀರಾ, ತಾವು ದಯವಿಟ್ಟು ನಿರ್ಧಾರ ತಿಳಿಸಿ ಅಂತ ಹೇಳಿ. ಈ ವಿಷಯಗಳು ಹೈಕಮಾಂಡ್ ಹಂತದಲ್ಲಿ ತೀರ್ಮಾನ ಆಗೋ, ನಮ್ಮ ಹಂತದಲ್ಲಿ ಆಗೋಲ್ಲ. ಇವೆಲ್ಲ ಅಲ್ಲಿ ಹೈಕಮಾಂಡ್ ಅಂತ ತೀರ್ಮಾನ ಆಗೋ ಸಬ್ಜೆಕ್ಟ್ಗಳು. ದೇ ಆರ್ ನಾಟ್ ದ ಸಬ್ಜೆಕ್ಟ್ ಟು ಬಿ ಡಿಸೈಡೆಡ್ ಇನ್ ದಿ ಸ್ಟೇಟ್. ಅಂದ್ರೆ ಸಚಿವರುಗಳು ಅಧ್ಯಕ್ಷರಾದ್ರೆ ಪಾರ್ಟಿಗೆ ಸಮಯವನ್ನು ಕೊಡಕ್ಕೆ ಆಗ್ತಾ ಇಲ್ಲ ಅಂತ ಅನ್ಸುತ್ತಾ? ಎಲ್ಲ ವಿಷಯಗಳನ್ನು ಹೈಕಮಾಂಡು ಚರ್ಚೆ ಮಾಡಿ ತೀರ್ಮಾನ ಮಾಡ್ತಾರೆ. ಈಗ ಸಿಎಂ ಕುರ್ಚಿ ವಿಚಾರಗಳು ಸಾಕಷ್ಟು ಚರ್ಚೆ ಆಗ್ತಾ ಇದೆ, ಸಾಕಷ್ಟು ಜನ ರೇಸ್ ನಲ್ಲಿದ್ದಾರೆ ಅಂತೇಳಿ. ಮಹದೇವಪ್ಪ ಅವರು ರೇಸ್ ನಲ್ಲಿದ್ದಾರೆ ಅನ್ನೋದು ಚರ್ಚೆ ಇದೆ. ತಾವು ಸಹ ರೇಸ್ ನಲ್ಲಿದ್ದೀರಾ? ಈಗ ಯಾವ ರೇಸು ನಡೀತಾ ಇಲ್ಲ, ರೇಸು ಸಂಪೂರ್ಣವಾಗಿ ಗುರಿ ಮುಟ್ಟಿ ಆಗಿದೆ. ಭದ್ರವಾಗಿ ಗೆಲುವಾಗಿರೋದ್ರಿಂದ, ಭದ್ರವಾಗಿ ಕುರ್ಚಿ ಇರೋದ್ರಿಂದ ಅದು ಮುಂದುವರಿತದೆ. ಈಗ ರೇಸು ಇಲ್ದೇನೆ, ಕುರ್ಚಿ ಖಾಲಿ ಇಲ್ದೇನೋ, ಇವೆಲ್ಲ ಬರೀ ಮಾತುಗಳು. ಅಲ್ಲ, ಎಲ್ಲರೂ ಆಗಬೇಕು. ಅದು ಹೈಕಮಾಂಡು ಸೂಕ್ತ ಸಮಯ ಬಂದಾಗ, ಸನ್ನಿವೇಶಗಳು ಬಂದಾಗ ಖಂಡಿತವಾಗಿ ಆಗುತ್ತೆ. ಸದ್ಯಕ್ಕೆ 2028 ತನಕ ಅದಿಲ್ಲ, 28 ಆದಮೇಲೆ ನೋಡೋಣ. ದೇವರಾಜ ಮಾರುಕಟ್ಟೆ ಡೆಮಾಲಿಷ್ ಬಗ್ಗೆ ಅಲ್ಲಿ ಜನ ತುಂಬಾ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಏನಾದ್ರು ಹೊಡೆದಾಕಿದ್ರೆ ನಾವು ನೇಣಿಗೆ ಶರಣಾಗ್ತೀವಿ ಅಂತೆಲ್ಲ ಮಾತಾಡ್ತಾ ಇದ್ದಾರೆ ಸರ್. ಅದು ನೋಡೋಣ ನೋಡಿ, ಅದು ಬಿಲ್ಡಿಂಗು, ಅದಕ್ಕೊಂದು ಲೈಫ್ ಇರುತ್ತೆ. ಲೈಫು ಸೇಫ್ ಆಗಿದೆಯೋ ಇಲ್ವೋ ಅಂತ ನೋಡಬೇಕು. ಮೊದಲು ಜನಗಳ ಲೈಫ್ ಇಂಪಾರ್ಟೆಂಟು ಅಲ್ವಾ? ಅದನ್ನು ಹೊಡೆದಾಕ್ಬಿಟ್ಟು ಖಾಲಿ ಮಾಡಬೇಕು, ಇದ್ದವ್ರಿಗೆ ಹೇಳಿ ಬಡಿಸಿ, ಇದು ಯಾವ ಉದ್ದೇಶನೂ ಇರಲ್ಲ. ಅದರ ಬಿಲ್ಡಿಂಗನ್ನು ಲೈಫ್ ಇದೆಯಲ್ಲ, ಜೀವನ ಆಗಲೇ ಬಿಡ್ತಾ ಇದೆ. ನಾವೇ ಹೋಗಿ ನೋಡಿ 2-3 ಸಲ ನೋಡಿದ್ದೀವಿ. ಅದನ್ನು ಡೆಮಾಲಿಷ್ ಮಾಡಿ ಅಂತ ಕೋರ್ಟು ಹೇಳಿದ್ದಾರೆ. ಮತ್ತು ಕೋರ್ಟ್ಗೆ ಒಂದು ಹೋಗಿದ್ದಾರೆ ಅಪೀಲು. ಅಲ್ಲಿ ತಾಂತ್ರಿಕ ಸಮಿತಿಗಳು ಏನು ವರದಿ ಕೊಡ್ತವೆ ಅದು ಆಧಾರದ ಮೇಲೆ ಕ್ರಮ ತಗೊಳ್ತಾರೆ. ದೇವರಾಜ ಮಾರ್ಕೆಟ್ ಇರಲಿ, ಲ್ಯಾಂಡ್ಸ್ಟೋನ್ ಬಿಲ್ಡಿಂಗ್ ಆಗಲಿ, ಅದು ನಿಮ್ಮ ಕಾಲ ಆದರೆ ಸಿದ್ದರಾಮಯ್ಯವ್ರ ಕಾಲದಲ್ಲೇ ಅವೆಲ್ಲ ಮುಗಿಬೇಕು, ಅವೆಲ್ಲ ಡೆಮಾಲಿಷನ್ ಆಗಿ ಹೊಸ ಕಟ್ಟಡಗಳು. ಅದು ನಮ್ಮ ಉದ್ದೇಶ. ಇದರಲ್ಲಿ ಯಾವುದೇ ಹಿಡನ್ ಅಜೆಂಡಾ ಇಲ್ದೇ ಅವು ಸರಿಯಾಗಿ ಆಗಬೇಕು, ಜನಗಳಿಗೆ ತೊಂದರೆ ಆಗಬಾರ್ದು. ಆ ಹೆರಿಟೇಜ್ ಸ್ಟ್ರಕ್ಚರ್ನ ಉಳಿಸ್ಕೊಂಡು ಜನಗಳಿಗೆ ತೊಂದರೆ ಆಗದ ರೀತಿಯಲ್ಲಿ ನಿರ್ಮಾಣ ಮಾಡಬೇಕು ಅಂತ ಅಲ್ಲಿ 2-3 ಸಾರಿ ಬಡ್ಜೆಟಲ್ಲಿ ಹೇಳಿದ್ವಿ. ಈಗ ಮೊನ್ನೆ ಎಲ್ಲ ಒಂದು ಚರ್ಚೆ ಮಾಡಿದ್ದಾರೆ, ಮೀಟಿಂಗ್ ಮಾಡಿದ್ದೀವಿ. ಮೈಸೂರು ಜಿಲ್ಲೆ ಸಮಗ್ರ ಅಭಿವೃದ್ಧಿ ಸಂಬಂಧಪಟ್ಟಾಗೆ ನಮ್ಮ ಶಾಸಕರು, ಅಧಿಕಾರಿಗಳ ಜೊತೆಯಲ್ಲಿ. ಅದರಲ್ಲಿ ಲ್ಯಾಂಡ್ಸ್ಟೋನ್ ಬಿಲ್ಡಿಂಗು ಮತ್ತು ದೇವರಾಜ ಅರಸ ಮಾರ್ಕೆಟು ಕೂಡ ಆಯಿತು. ಒಡೆಯರವರು ಕೂಡ ಅಲ್ಲಿ ಭಾಗವಹಿಸಿದರು. ಎಲ್ಲ ಸಕಾರಾತ್ಮಕ ಚರ್ಚೆ ಮಾಡಿದ್ದಾರೆ.
ಜನಗಳಿಗೆ ಅನುಕೂಲ ಆಗಬೇಕು ಮತ್ತು ಆ ಬಿಲ್ಡಿಂಗ್ನ ಲೈಫ್ ಸ್ಪ್ಯಾನ್ ಇನ್ನೊಂದು 100 ವರ್ಷ ಬರಬೇಕು, ಅದು ನಮ್ಮ ಉದ್ದೇಶ. ಡಾಕ್ಟ್ರೆ, ತಾವು ರೇಸ್ ಇಲ್ಲ ಯಾವುದೇ ಅಂತ ಹೇಳ್ತೀರಾ. ವಿಪಕ್ಷಗಳು ದಿನ ಬೆಳಗಾದ್ರೆ ಸಿದ್ದರಾಮಯ್ಯ ಅವರು ಬದಲಾಗ್ತಾರೆ, ಆದಷ್ಟು ಬೇಗ ಈ ತಿಂಗಳು ಕೊನೆಯಲ್ಲಿ ಆಗ್ತಾರೆ ಅನ್ನೋ ಒಂದು ಭವಿಷ್ಯಗಳನ್ನ ಹೇಳೋದು ಮಾಡ್ತಾರೆ. ವಿಪಕ್ಷಗಳು ಸಂವಿಧಾನಿಕವಾಗಿ ಕೆಲಸ ಮಾಡೋಕ್ಕೆ ಅವ್ರಿಗೆ ಏನು ಸಬ್ಜೆಕ್ಟು ಉಳಿದಿಲ್ಲ. ರಾಜಕೀಯ ಮಾಡೋದು ಬಿಟ್ಟರೆ, ಇಲ್ಲದೇ ಇರೋ ವಿಷಯ ತಗೊಂಡು ಇರೋದು ಇದೆ ಅಂತ ಹೇಳೋದಕ್ಕೆ ಬಿಟ್ಟರೆ ಬೇರೆ ಏನಿದೆ?